ನಿನ್ನೆ ಸುಧಾಕರ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಜನ ಪ್ಯಾನಿಕ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನಾದರೂ ಮೋಸ್ಟ್ಲಿ ಆರೋಗ್ಯ ಇಲಾಖೆ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು. ಜನ ಪ್ಯಾನಿಕ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ಆರೋಗ್ಯ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. 2006-8ರಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಅದರಿಂದ ಜನ ಪ್ಯಾನಿಕ್ ಆಗೋದು ಇದು ರಾಜ್ಯದ ದೃಷ್ಟಿಯಿಂದ ಜನ ಪ್ಯಾನಿಕ್ ಆಗೋದು ಬೇಡ. ಆದರೆ ಯಾವುದೇ ವೈರಸ್ ಅನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಅದರ ಆಳ ಉದ್ದ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹೇಳ್ತಾರೆ ಈ ವೈರಸ್ ಅನ್ನೋದು ಬಹಳ ಒಂದು ಮರಣಾಂತಿಕವಾದಂತ ಒಂದು ವೈರಸ್. ಅದರ ಉದ್ದ ಅಗಲ ಹೆಂಗೆ ಎಕ್ಸ್ಪ್ಯಾಂಡ್ ಆಗ್ತೈತೆ ಅದು ನಮ್ಗೆ ಗೊತ್ತಾಗದೇ ಇಲ್ಲ. ಆ ದೃಷ್ಟಿಯಿಂದ ಯಾವ ಹಿಂದೆ ಚೈನಾ ಈ ಒಂದು ಕೊರೋನಾ ಪ್ರಾರಂಭ ಆಯ್ತಲ್ಲ ಚೈನಾದಲ್ಲಿ, ಅಲ್ಲೇ ಪ್ರಾರಂಭ ಆಗಿರೋದೇ ನಮಗೆ ಡೌಟು. ಅದೇ ದೇಶದಲ್ಲೇ ಪ್ರಾರಂಭ ಆಗಿರೋದು ಡೌಟು. ಮಾಧ್ಯಮದಲ್ಲಿ ಓದಿರೋ ಪ್ರಕಾರ ಅಲ್ಲಿ ಕ್ಯೂ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಕ್ಯೂ ನಿಂತ್ಕೊಂಡ್ರು ಬೆಡ್ ಸಿಗ್ತಾ ಇಲ್ಲ ಅಂತ ಸುದ್ದಿ ನನಗೆ ಬಂದಿರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಇದರ ಬಗ್ಗೆ ಮೀಟಿಂಗ್ ಮಾಡಿ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಹೆಲ್ತ್ ಅನ್ನೋದು ರಾಜ್ಯ ಸರ್ಕಾರದ ಒಂದು ವ್ಯಾಪ್ತಿ ಒಳಗಡೆ ಬರುವಂಥದ್ದು. ಆದ್ದರಿಂದ ರಾಜ್ಯ ಸರ್ಕಾರನೂ ಕೂಡ ಕೂಡಲೇ ಇದಕ್ಕೆ ಬೇಕಾದಂಥ ಆಸ್ಪತ್ರೆ ಸೌಕರ್ಯಗಳನ್ನು, ಇಂಪಾರ್ಟೆಂಟ್ ಲಂಗ್ಸ್ಗೆ ಸಂಬಂಧಪಟ್ಟಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಲಂಗ್ಸ್ ಮೀನ್ಸ್ ಐಸಿಯುಸ್ ಬೇಕು, ಐಸಿಯು ಮತ್ತೆ ಆಕ್ಸಿಜನ್ ಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೆ ಆಕ್ಸಿಜನ್ ಲಭ್ಯತೆಗಳು ಯಾವಾಗ ನಾವು ಕೋವಿಡ್ ಟೈಮಲ್ಲಿ ಮಾಡಿದಿರಿ, ಎಲ್ಲ ಯೂನಿಟ್ಗಳೆಲ್ಲ ಮಾಡಿದಿರಿ, ಅದು ಸರಿಯಾಗಿದೆಯಾ ಅನ್ನೋದು ಚೆಕ್ ಮಾಡ್ಬೇಕೀಗ. ಆ ಯೂನಿಟ್ಗಳೆಲ್ಲ ಸರಿಯಾಗಿದೆಯಾ, ಆಕ್ಸಿಜನ್ ತಯಾರಾಗ್ತಾ ಇದೆಯಾ, ಏನಿದೆ ಅಂತ ಅದನ್ನ ತಯಾರು ಮಾಡ್ಕೊಳ್ಳೋದು ಇಟ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಸಲಹೆ. ಮತ್ತೆ ಆಕ್ಸಿಜನ್ ಬೆಡ್ಸ್ನು ಕೂಡ ಎಲ್ಲ ಕಡೆನೂ ಜಾಸ್ತಿ ಮಾಡಬೇಕು, ಎಲ್ಲ ಡಿಸ್ಟಿಕ್ ತಾಲೂಕ್ ಕೇಂದ್ರಗಳಲ್ಲಿ ಮಾಡಬೇಕು. ಇದು ಮಕ್ಕಳಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲ ಮಕ್ಕಳಿಗೂ ಬರ್ತಾ ಇದೆ, 60 ವರ್ಷ ವಯಸ್ಸಾಗಿರೋರು ಮೇಲ್ಪಟ್ಟವ್ರಿಗೂ ಬರ್ತಾ ಇದೆ. ಯಾವುದು ಲಂಗ್ಸ್ ವೀಕ್ ಇರುತ್ತೆ ಇದು ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಗ್ತೈತೆ. ಆದರೆ ನಮ್ಮ ಎಚ್ಚರಿಕೆಯಿಂದ ನಾವಿರಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನಾನು ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ.